ಬೇಗ ಮಾತಾಡ್ಬಿಟ್ಟು ಬಂದ್ಬಿಡು. ಹೇಗಿದ್ದೋನೋ ಹೇಗಾಗೋದ್ಯೋ. ನಿನ್ನ ಹೀಗೆ ನೋಡ್ತಿದ್ರೆ ಬೇಜಾರಾಗ್ತಿದೆ ಕಣೋ. ಹೇಗಿದೆಯೋ? ಇನ್ನು ಹೇಗಿರ್ತೀನೋ? ಮದುವೆ ಮಾಡಿಕೊಂಡು ನಾನು ಅಂದ್ಕೊಂಡ ಹಾಗೆ ರಾಜಲಕ್ಷ್ಮಿ ಜೊತೆ ಆರಾಮಾಗಿರ್ಬೇಕಾದ ನನ್ನ ಇವತ್ತು ಜೈಲಲ್ಲಿ ಕಂಬಿ ಎಣಿಸೋ ಹಾಗೆ ಮಾಡಿದಾರಲ್ಲ. ಅಷ್ಟಕ್ಕೂ ನಿಮ್ಮ ಅಪ್ಪ ಅಮ್ಮನೇ ನಿನಗೆ ಅನ್ಯಾಯ ಮಾಡಿಬಿಟ್ರಲ್ಲೋ. ನಿಮ್ಮ ಅಪ್ಪ ಅಮ್ಮ ಮಾತಾಡ್ದೇನೆ ಇದ್ದಿದ್ರೆ ಆ ಮದುವೆ ಆಗೋಗ್ತಿತ್ತಲ್ವಾ. ನಿನಗೊಂದು ಶಾಕಿಂಗ್ ನ್ಯೂಸ್ ಇದೆ. ಆ ರಾಜಲಕ್ಷ್ಮಿ ಆ ಶೌರ್ಯನ್ನ ಮದುವೆ ಆಗೋಕೆ ಹೋಗ್ತಿದ್ದಾಳೆ. ಆ ರಾಜಾರಾಮ್ ಕೂಡ ನಡೆದಿದ್ದೆಲ್ಲ ಮರ್ತು ಹೋಗಿ ಅವ್ರ ಮದುವೆಗೆ ಒಪ್ಕೊಂಡಿದ್ದಾರಂತೆ. ನಂದು ಅನ್ನೋದು ನನಗೆ ಸ್ವಂತ ಆಗಲಿಲ್ಲ ಅಂದಮೇಲೆ ಅದು ನೋಡಿಕೊಂಡು ಹೇಗೆ ಸುಮ್ಮನೆ ಇರಲಿ? ನನಗೆ ಸಿಗದೆ ಇರೋದು ಇನ್ಯಾರಿಗೂ ಕೂಡ ಸಿಗಬಾರ್ದು. ಒಳಗಿದ್ದು ಏನೋ ಮಾಡೋಕ್ಕಾಗುತ್ತೆ. ಏನಾದರೂ ಮಾಡಿ ಹೊರಗೆ ಬಂದೇ ಬರ್ತೀನಿ. ಅವರಿಬ್ಬರು ಮದುವೆ ಹೇಗೆ ನಡೆಯುತ್ತೋ ನಾನು ನೋಡ್ತೀನಿ. ಏಯ್, ನನಗೆ ಗೊತ್ತಿರೋ ಒಬ್ರು ಲಾಯರ್ ಬಗ್ಗೆ ನಿನಗೆ ಹೇಳ್ತೀನಿ. ಹೇಗಾದರೂ ಬೇಲ್ ಪಡೆಯೋದಕ್ಕೆ ನೀನು ವ್ಯವಸ್ಥೆ ಮಾಡು. ಬೇಲ್ ಸಿಗುತ್ತೆ ಅಂತೀಯಾ? ಜೈಲು ಅಂದಮೇಲೆ ಬೇಲು ಇರುತ್ತೆ. ಆದರೆ ಅದಕ್ಕೆ ಸರಿಯಾದ ಲಾಯರ್ ನಮ್ಮ ಕಡೆ ಇರಬೇಕು ಅಷ್ಟೇ. ನೋಡು, ಆ ಲಾಯರ್ನ ಭೇಟಿಯಾಗಿ ವಿಷಯ ಎಲ್ಲ ಹೇಳು. ಮಿಕ್ಕಿದ್ದನ್ನೆಲ್ಲ ಅವರೇ ನೋಡ್ಕೋತಾರೆ. ಸರಿ, ಯಾರನ್ನು ಭೇಟಿ ಮಾಡಬೇಕು ಹೇಳು. ಅಯ್ಯೋ, ನಿನ್ಗೋಸ್ಕರ ಕ್ಯಾರಿಯರ್ ತಂದು ನೀನು ತಗೊಳ್ಳೋ. ಈಗ ನನಗೆ ಅದರ ಅವಶ್ಯಕತೆ ಇದೆಯಾ? ರೇ, ಅದರಲ್ಲಿ ನಿನಗೆ ಏನು ಬೇಕೋ ಅದೆಲ್ಲ ಇದೆ, ತಗೋ. ತಗೋ. ಸರಿ, ನೀವು ಹೋಗಿ ಆ ಕೆಲಸ ಮುಗಿಸಿ. ರಾಜಿ, ಏನ್ ರಾಜಿ ಬಾ ಅಂತ ಫೋನ್ ಮಾಡಿದ್ದೆ? ಇನ್ನೇನ್ ಹೊರಟೋಗ್ತಿದ್ಯಲ್ವಾ? ಇರೋ 2 ದಿನ ಆದ್ರೂ ನಿನ್ ಜೊತೆ ಇರೋಣ ಅಂತ. ಹೋದ್ರೂ ದಿನ ಫೋನಲ್ಲಿ ಮಾತಾಡ್ತೀವಲ್ವಾ? ಫೋನಲ್ಲಿ ಮಾತಾಡೋದಷ್ಟೇನಾ? ಮತ್ತೆ ಬರಲ್ಲ ಅಂತ ಆಯ್ತು. ಬರ್ದೇ ಹೇಗಿರ್ತೀನಿ? ನಿನ್ ಮದ್ವೆಗ್ ಬರೋಕಾಗ್ದೇ ಇದ್ರು ನಾಳೆ ನಿನಗೆ ಮಕ್ಕಳು ಹುಟ್ಟಿದಾಗ ಬರ್ಲೇಬೇಕಲ್ವಾ? ಎಲ್ಲ ಬರೀ ಮಾತು. ನೀನ್ ಹೋದ್ರೆ ಬರಲ್ಲ. ಬರ್ದೇ ಇರೋದಕ್ಕೆ ನಾವೇನು ಶತ್ರುಗಳಲ್ಲ, ಅಕ್ಕ ತಂಗಿರು. ಅದಕ್ಕೆ ನೀನ್ ಯಾವಾಗ್ಲೂ ನನ್ ಕಣ್ಮುಂದೆನೆ ಇರ್ಬೇಕು ಅಂತ ಆಸೆ ಪಡ್ತಿರೋದು. ನೀನೇನು ಹೋಗ್ತೀನಿ ಅಂತಿದ್ಯಾ? ಹೋಗ್ಬೇಕಾದ ಪರಿಸ್ಥಿತಿ ಈಗಿರೋ ಹಾಗೆ ಬರೋಂತ ಪರಿಸ್ಥಿತಿನೂ ಬರುತ್ತೆ. ನಿನಗೂ ನನಗೂ ಮಧ್ಯೆ ಒಂದ್ ರಾತ್ರಿ ಒಂದ್ ಹಗಲಷ್ಟೇ ಅಡ್ಡವಾಗಿರುತ್ತೆ. ಅದನ್ನ ಬಿಟ್ಟು ಒಂದ್ ಫೋನ್ ಕಾಲ್ ಮಾಡೋ ಅಷ್ಟು ನಾನ್ ಯಾವಾಗ್ಲೂ ನಿನಗ್ ಹತ್ರವಾಗೇ ಇರ್ತೀನಿ. ವ್ಯಕ್ತಿ ಹತ್ರ ಇರೋದೇ ಬೇರೆ, ಮಾತಲ್ ಹತ್ರ ಇರೋದೇ ಬೇರೆ. ನೀನಿರಲ್ಲ ಅನ್ನೋ ಯೋಚನೆನೆ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ, ಗೊತ್ತಾ? ನಾನು ಎಲ್ಲೇ ಇದ್ರೂನು
ನೀನ್ ಪ್ರೀತಿಸ್ತಿರೋ ಶೌರ್ಯ ಸರ್ ನಿನಗ್ ಹತ್ರವಾಗೇ ಇರ್ತಾರಲ್ವಾ? ಸರ್ ಇರೋದ್ ಬೇರೆ, ನೀನ್ ಬೇರೆ. ಏನ್ ನೋಡ್ತಿದ್ಯಾ ರಾಜಿ? ಏನ್ ರಾಜಿ ಇದು? ಅವಾಗ್ಲೇ ನಾನು ಸರ್ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಪ್ರಸಾದದಲ್ಲಿ ಮೆಣಸಿನ್ಕಾಯಿ ಸಿಕ್ಕಿ ಸರ್ ಖಾರ ಖಾರ ಅಂತಿದ್ದಾಗ ಏನ್ ಮಾಡ್ಬೇಕು ಗೊತ್ತಾಗ್ದೆ ಮುತ್ ಕೊಟ್ಯಾ? ಆದ್ರೆ ಈ ವಿಡಿಯೋನ್ ಯಾರು ತೆಗ್ದಿದ್ದು? ನನಗೆ ಯಾಕೆ ಕಳ್ಸಿದ್ದಾರೆ? ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಅಯ್ಯೋ, ಇದೇನಾದ್ರೂ ಅಪ್ಪನ ಕಾಣಿಸಿದ್ರೆ ಇನ್ನೇನ್ ಕತೆ? ಮದ್ವೆಗ್ ಮುಂಚೆನೆ ಏನಿದೆಲ್ಲ ಅಂತ ಮದ್ವೆನೆ ಬೇಡ ಅನ್ಬಿಡ್ತಾರೆ. ಅಯ್ಯೋ, ನನ್ ಜೀವನನೇ ಯಾಕೆ ಹೀಗ್ ವಿಡಿಯೋ ಮಾಡಿಡ್ತಾ ಇದ್ದಾರೆ? ಎಲ್ಲ ಸಮಸ್ಯೆಗಳು ತೀರ್ ಹೋಯ್ತು ಅಂತ, ಇನ್ನೇನ್ ಅವ್ರ ಜೊತೆ ನನ್ ಮದ್ವೆನೂ ಆಗೋಗುತ್ತೆ ಅಂತ ಖುಷಿಯಾಗಿದ್ರೆ ಮತ್ತೆ ಏನಿದು? ಏನೋ ನಡೀತಿದೆ. ಆದ್ಯ, ಮತ್ತೆ ನನಗೆ ಕೆಟ್ಟ ದಿನಗಳು ಬರ್ತಿದೆ ಅನ್ಸುತ್ತೆ. ನಾನಿದ್ದೀನಲ್ವಾ, ಏನೂ ಆಗಲ್ಲ, ನೀನೇನ್ ಹೆದ್ರು ಬೇಡ. ಅಷ್ಟಕ್ಕೂ ಆ ವಿಡಿಯೋನ ಯಾರು ಕಳ್ಸಿದ್ದಾರೆ? ಆದ್ಯ, ಯಾರೋ ಫೋನ್ ಮಾಡ್ತಿದ್ದಾರೆ. ಆದ್ಯ, ಆ ವಿಡಿಯೋ ಕಳ್ಸಿರೋನೇ ಆಗಿರ್ತಾನೆ. ಸ್ಪೀಕರ್ ಆನ್ ಮಾಡು. ಹಲೋ. ಹಲೋ ರಾಜಲಕ್ಷ್ಮಿ, ಯಾರು? ನಾನು ನಿನ್ನ ಪ್ರೀತಿಯ ಪ್ರಶಾಂತ್. ಪ್ರಶಾಂತ? ಪ್ರಶಾಂತ್ ನೀನಾ? ಹೌದು, ನಾನೇ. ನನ್ನ ಜೈಲಲ್ಲಿ ರಾಗಿ ಮುದ್ದೆ ಮುರಿಯಾಗಿ ಮಾಡ್ತೀಯಾ? ನೀನ್ ಸುಮ್ನೆ ಬಿಡಲ್ಲ. ನನಗ್ ಸಿಗದೆ ಇರೋದು ಇನ್ಯಾರಿಗೂ ಸಿಗೋಕ್ ಬಿಡಲ್ಲ. ನನಗ್ ಸಿಗದೆ ಇರೋ ನೀನು ಯಾರಿಗೂ ಸಿಗೋಕ್ ಬಿಡೋದಿಲ್ಲ. ಆ ಶೌರ್ಯ ಜೊತೆ ನಿನ್ ಮದ್ವೆ ಖಂಡಿತ ಆಗೋಕ್ ಬಿಡಲ್ಲ. ಬೇಡ, ಅವ್ರನ್ನ ನನ್ನ ದೂರ ಮಾಡ್ಬೇಡ. ಅವ್ರಿಲ್ದೆ ಹೋದ್ರೆ ನಾನ್ ಬದುಕಿರೋದಿಲ್ಲ. ನೀವಿಬ್ರು ಸಂತೋಷವಾಗಿದ್ರೆ ನೋಡ್ಕೊಂಡು ನಾನ್ ಸಂತೋಷವಾಗಿರೋಕ್ಕಾಗಲ್ಲ ಅಲ್ವಾ? ನಿನ್ ಮದ್ವೆ ಆಗಕ್ ಬಿಡಲ್ಲ. ನೀನಾಗ್ ನೀನೇ ಬಂದು ನನಗೆ ನೀನೇ ದಿಕ್ಕು ಅನ್ನೋವರೆಗೂ ನಿನ್ನ ಸುಮ್ನೆ ಬಿಡಲ್ಲ. ನೀನ್ ಖಂಡಿತ ಬಿಡಲ್ಲ ರಾಜಲಕ್ಷ್ಮಿ, ನಿನ್ನ ಬಿಡೋದಿಲ್ಲ. ಹಲೋ ಹಲೋ ಪ್ರಶಾಂತ್, ಪ್ರಶಾಂತ್, ನನಗೆ ಗೊತ್ತು. ಅಯ್ಯೋ, ನಾನು ಇಷ್ಟಪಟ್ಟಿದ್ದೇನು ನಂಗೆ ಸಿಗಲ್ಲ. ಶೌರ್ಯ ಸರ್ ಜೊತೆ ಕೂಡ ನನ್ ಮದ್ವೆ ಆಗಲ್ಲ. ಅವನ್ ಹೇಳಿದ ತಕ್ಷಣ ಆಗ್ದೇ ಇರುತ್ತಾ? ಅವನೆಷ್ಟು ಕೆಟ್ಟವನು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಇಲ್ಲ ಆದ್ಯ, ನನ್ನ ಆಸೆ ಈಡೇರಲ್ಲ ಬಿಡು. ನನ್ ಮದ್ವೆ ಆಗಲ್ಲ. ನನ್ನ ಜೀವನ ಪರ್ಯಂತ ಹೀಗೆ ಹತ್ಕೊಂಡೇ ಇರ್ಬೇಕಾಗತ್ತೆ. ನನ್ನಂತ ದುರದೃಷ್ಟವಂತರು ಯಾರೂ ಇರಲ್ಲ ಆದ್ಯ.
ಅದೃಷ್ಟ ಹೀಗ್ ಬಂದ್ ಹಾಗೆ ಹೊರಟೋಯ್ತು ನೋಡಿದ್ಯಾ? ರಾಜಿ ಬೇಜಾರ್ ಮಾಡ್ಕೋಬೇಡ. ಶೌರ್ಯ ಸರ್ ಜೊತೆ ನಿನ್ ಮದ್ವೆ ನಡೆಯುತ್ತೆ. ನಡೆಕೊಂಡ್ ಬಿಡಲ್ವಲ್ಲ? ನಾನೇ ನಡೆಸ್ತೀನಿ. ನೀನ್ ಇದ್ರೆ ನಡಿಬೋದು, ಮದ್ವೆಗ್ ನೀನೇ ಇರಲ್ವಲ್ಲ. ನಿನ್ ದಾರಿ ನೋಡ್ಕೊಂಡು ನೀನ್ ಹೊರಟೋಗ್ಬಿಡ್ತೀಯ. ಅವ್ನ್ ಮತ್ತೆ ಏನೋ ತೊಂದ್ರೆ ಮಾಡ್ತಾನೆ. ಹೀಗ್ ಬೇಜಾರ್ ಮಾಡ್ಕೊಳ್ಳೋ ಬದ್ಲು ನಾನ್ ಯಾವ್ದೋ ಕೆರೆನೋ ಬಾವಿನೋ ನೋಡ್ಕೊಳ್ತೀನಿ. ರಾಜಿ ಅಂತ ಮಾತೆಲ್ಲ ಯಾಕೆ? ಮತ್ತೆ ನಾನ್ ಏನ್ ಮಾಡಕ್ಕಾಗತ್ತೆ ಹೇಳು? ನಿನ್ ಮದ್ವೆ ನಡೆಯುತ್ತೆ ಅಂತ ನಾನು ಹೇಳ್ತಿದ್ದೀನಲ್ವಾ? ನೀನ್ ಇರಲ್ವಲ್ಲ, ನನ್ ಮದ್ವೆ ಹೇಗ್ ಮಾಡ್ತೀಯ? ನಾನು ಇರ್ತೀನಿ. ಏನು ಇರ್ತ್ಯಾ? ನೀನ್ ಹೀಗ ಅಳ್ತಾ ಇದ್ರೆ ನಿನ್ನ ಬಿಟ್ಟು ನಾನು ಹೋಗ್ಬಿಡ್ತೀನಾ? ಇಲ್ಲ, ನನಗ್ ಸಮಾಧಾನ ಮಾಡಕ್ ನೀನ್ ಹಾಗೆ ಹೇಳ್ತಿದ್ಯಾ. ನೀನ್ ನನ್ ಮದ್ವೆಗೆ ಇರಲ್ಲ ಬಿಡು, ನನಗ್ ಗೊತ್ತಾಗ್ತಿದೆ. ರಾಜಿ, ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ? ನಾನೇ ಜೊತೆಲಿದ್ದು ನಿನ್ ಮದ್ವೆ ನಡೆಸ್ತೀನಿ. ಆ ಪ್ರಶಾಂತ್ ಅದ್ ಹೇಗ್ ಬರ್ತಾನೋ ನಾನು ನೋಡ್ತೀನಿ. ನಿಜವಾಗ್ಲೂ ಇರ್ತೀನಿ. ಅವನ್ ಮಾತ್ ಬಗ್ಗೆ ಏನ್ ತಲೆ ಕೆಡ್ಸ್ಕೋಬೇಡ. ನೀನ್ ಇರ್ತೀಯ ಅಂತ ಹೇಳಿದ ಮಾತೆ ನನಗ್ ತುಂಬಾ ಧೈರ್ಯ ತಂದ್ಕೊಟ್ಟಿದೆ. ಈಗ ನನ್ ಮದ್ವೆನ್ ಯಾರು ತಡೆಯಕ್ ಸಾಧ್ಯ ಇಲ್ಲ. ಆದ್ಯಾ, ನೀನ್ ಹ್ಯಾಪಿನಾ? ಹ್ಯಾಪಿನಾ? ತುಂಬಾ ತುಂಬಾ ಹ್ಯಾಪಿ. ನನ್ಗೆ ಚಿಕ್ಕ ಕೆಲ್ಸ ಇದೆ, ನೀನ್ ಹೋಗು. ಸರಿ, ಬೇಗ ಬಂದ್ಬಿಡು. ಬನ್ನಿ. ಏನ್ ಮೇಡಮ್, ಹ್ಯಾಪಿನಾ? ತುಂಬಾ ತುಂಬಾ ಹ್ಯಾಪಿ ಆಗಿದ್ದೀನಿ. ಆದ್ಯ ಅಮೆರಿಕಾಗ್ ಹೋಗ್ತಿಲ್ವಲ್ಲ? ಆದ್ಯನ್ ತಡಿಯೋಕೆ ಆ ಪ್ರಶಾಂತ್ನ ಅಡ್ಡ ಇಟ್ಕೊಂಡಿದ್ವಿ ಅಲ್ವಾ, ಇನ್ನೆಲ್ಲಿಗೆ ಹೋಗ್ತಾಳೆ? ಆದ್ಯನ್ ತಡೆಯೋದಕ್ಕೆ ಒಳ್ಳೆ ಪ್ಲಾನ್ ಮಾಡಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ಸ್ ಏನಾ ರಾಜಿ? ಇನ್ನೇನ್ ಬೇಕು ನನ್ನ ಮುಂದೆ ಮದ್ವೆ ಆಗೋರ್ಗೆ? ಅಯ್ಯೋ ಕಾರ 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 ಕಾರ. ಅಯ್ಯೋ, ಏನಾಯ್ತು ಏನಾಯ್ತು? ಕಾರ ಅಂದ್ರೆ ಮಾತಾಡ್ದೆ ಏನೋ ಕೊಡ್ತೀಯಲ್ವಾ, ಅದು ಬೇಕು. ಅವತ್ತೇನು ಮೆಣಸಿನ್ಕಾಯಿ ತಿಂದಿದ್ರಿ? ನೀನ್ ಕೊಡ್ತೀಯ ಅಂದ್ರೆ ಇವತ್ತು ತಿಂತೀನಿ. ಛೀ, ಹೋಗಿ ಸರ್. ಜಾನಕಿ ಅವರೇ, ಏನಿದೆಲ್ಲ ಮದ್ವೆಗ? ಇಲ್ಲ ಇಲ್ಲ, ನೀವಿಬ್ರು ಹೋಗ್ತಿದ್ದೀರಲ್ಲ ಅದಕ್ಕೆ ಮಾಡಿದ್ದೀನಿ. ಅಯ್ಯೋ, ನಿಮಗೆ ಯಾಕೆ ಇಷ್ಟೊಂದು ಶ್ರಮ? ಇದರಲ್ಲಿ ಶ್ರಮ ಏನಿದೆ? ನನ್ನ ಮಗಳಿಗೋಸ್ಕರ ನಾನು ಮಾಡಿ ಕಳಿಸ್ತಾ ಇದ್ದೀನಿ. ಬಂದ್ಯಮ್ಮ ಆದ್ಯ, ನಮ್ಮ ಪ್ರೋಗ್ರಾಮ್ ಅಲ್ಲಿ ಚಿಕ್ಕ ಚೇಂಜ್ ಆಗಿದ್ಯಮ್ಮ. ನಾನು ನಿನ್ ಜೊತೆ US ಗೆ ಬರ್ತಿಲ್ಲ. ಅದಕ್ಕೆ ನಿನಗೆ ಮಾತ್ರ US ಟಿಕೆಟ್ನ ಬುಕ್ ಮಾಡಿದ್ದೀನಿ. ಕಿಶೋರ್ ಅವರೇ, ನೀವು ಹೋಗ್ತಿಲ್ವಾ? ಅಂದ್ರೆ ನಾನು ಆಸ್ಟ್ರೇಲಿಯಾಗೆ ಹೋಗ್ತಿದ್ದೀನಿ. ಇಂಡಿಯಾಗೆ ಬಂದ್ಮೇಲೆ ಈ ಗಲಾಟೆಗಳಲ್ಲಿ ನಾನು ಏನಾಗ್ಬಿಟ್ನೋ ಅಂತ ಗೊತ್ತಾಗದೆ ನಮ್ಮ ಕಂಪ್ನಿಯವರೆಲ್ಲ ಚಿಂತೆ ಮಾಡ್ತಿದ್ದಾರೆ. ನಾನು ಹೋಗಿ ನನ್ನ ಬಿಸ್ನೆಸ್ ಅಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಮಾಡ್ಕೋಬೇಕು. ನೀನೇನಮ್ಮ ಹೀಗೆ ಡಲ್ ಆಗೋದೆ? ಓ, ನಾನು US ಗೆ ಬರ್ತಿಲ್ಲ ಅಂತನಾ? ನಾನು ಬರಲಿಲ್ಲ ಅಂದ್ರೂ ನಿನ್ನ ರಿಸೀವ್ ಮಾಡ್ಕೊಳ್ಳೋಕೆ ಏರ್ಪೋರ್ಟ್ಗೆ ಆದಿತ್ಯ ಬರ್ತಿದ್ದಾನೆ. ಏನಮ್ಮ ಆದಿತ್ಯ ನನಗೆ ಹೇಗೆ ಪರಿಚಯ ಅಂತ ಯೋಚನೆ ಮಾಡ್ತಿದ್ಯಾ? ನಿಮ್ಮಿಬ್ರ ಮಧ್ಯ ಏನ್ ನಡೆದಿದ್ಯೋ ನನಗೆಲ್ಲ ಗೊತ್ತಿದೆ. ನಾನು ಇಂಡಿಯಾಗೆ ಬಂದಾಗಿಂದ ಆದಿತ್ಯ ನನ್ನ ಜೊತೆ ಕಾಂಟ್ಯಾಕ್ಟಲ್ಲೇ ಇದ್ದಾನೆ. ಇಲ್ಲಿ ಏನ್ ನಡೀತಾ ಇದೆ, ನೀನ್ ಹೇಗಿದ್ಯಾ ಅನ್ನೋದನ್ನ ಆವಾಗವಾಗ ಅವನು ತಿಳ್ಕೊತಾನೆ ಇದ್ದಾನೆ. ನೀನು ಅಮೆರಿಕಾಗೆ ಹೋಗ್ತಿದ್ಯಾ ಅಂತಿದ್ದಾಗೆ ತುಂಬಾ ಹ್ಯಾಪಿ ಫೀಲ್ ಅದ.
ಅವನೇ ಏರ್ಪೋರ್ಟಿಗೆ ಬಂದು ಪಿಕಪ್ ಮಾಡ್ಕೋತೀನಿ ಅಂತ ಕೂಡ ಹೇಳ್ದ. ಆದ್ರೆ ಡ್ಯಾಡಿ, ನಾನು ಕೂಡ ಅಮೆರಿಕಾಗ್ ಹೋಗ್ತಾ ಇಲ್ಲ. ಏನಮ್ಮ? ರಾಜಲಕ್ಷ್ಮಿ ಮದ್ವೆ ನಡೆಯೋವರೆಗೂ ನಾನಿಲ್ಲೇ ಇರಬೇಕು. ಮದ್ವೆ ಆದ್ಮೇಲೆ ಯೋಚನೆ ಮಾಡ್ತೀನಿ ಡ್ಯಾಡಿ, ನಾನು ಹೋಗೋದ್ರ ಬಗ್ಗೆ. ನೀವ್ ಹೋಗಿ ನಿಮ್ ವರ್ಕ್ನ ನೋಡ್ಕೊಳ್ಳಿ. ಶೋರ್ ಆಗಿರ್ತೀಯಾ? ಇರ್ಬೇಕು ಡ್ಯಾಡಿ. ಓಕೆನಮ್ಮ, ನಿನ್ನಿಷ್ಟ. ಥ್ಯಾಂಕ್ ಯು ಡ್ಯಾಡಿ. ಕಿಶೋರ್ ಅವರೇ, ಯಾರೋ ಆದಿತ್ಯ ಅಂತ ಹೇಳ್ತಿದ್ರಲ್ಲ, ಯಾರವರು? ಆದಿತ್ಯ ವಿಷಯನ ನಿಮಗೆ ಮತ್ತೆ ಅಣ್ಣನಿಗೆ ಇಬ್ಬರಿಗೂ ಹೇಳಬೇಕು. ಹೇಳ್ತೀನಿ. What is this? Come on. Enjoy. Enjoy life, bro. It's so good, bro. ಆದಿತ್ಯ, Yeah, I'll call you back. here's your burger. Come on, Adya. What is this? ಹೇಳಿದ್ನಲ್ಲ, ನನಗೆ ಪಿಜ್ಜಾ ಅಂದ್ರೆ ಇಷ್ಟ, ಫಾದರ್ ಅಂದ್ರೆ ಇಷ್ಟ, ಅದಕ್ಕೂ ಮೀರಿದ್ದು ಆದ್ಯ ಅಂದ್ರೆ ಇಷ್ಟ ಅಂತ. Where is my pizza? So you need your pizza. Yeah. You don't want this burger? No. Cool, I'll eat it. Hey, Adya, wait. Of course. ನೀನಂದ್ರೆ ನನಗಿಷ್ಟ ಅಲ್ವಾ? ನಿನ್ನಿಷ್ಟನ ನನ್ನಿಷ್ಟ ಅಂತ ಬದಲಾಯಿಸ್ಕೋಬೇಕಲ್ವಾ? Please give me. Take it, my friend. Oh, shit. ಆದಿತ್ಯ, Come, Adya. ಎಲ್ಲ ಕರ್ಕೊಂಡ್ ಬಂದಿದ್ದ? Wait. ಅಲ್ಲಿ ನೋಡು. So much to say that I love you. Now that so much I need you. How would it be if you leave me? Feel it for me to believe me. I'm all alone, but not alone. ಸರಿ, ಈಗ ನೀನು. What? For you. Open
ಓಪನ್ ಯುವರ್ ಮೌತ್. ಅಲ್ಲಿ ನೋಡು.